ಏನು ಇವತ್ತೊಂದು ದಿವಸ ನಮ್ಮ KG ಮೊಹಲ್ಲಾ ಹಜರತ್ ಖುದ್ದಾ ಗೌರಿ ರಹಮತುಲ್ಲಾಹಿ ಉರುಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ವರ್ಷ ಈ ಕಾರ್ಯಕ್ರಮ ಆಗ್ತದೆ. ಇದರಲ್ಲಿ ಸುಮಾರು ಹೆಣ್ಮಕ್ಳ ಮದುವೆ ಆಗ್ತದೆ. ಈ ಕಾರ್ಯಕ್ರಮ ಸುಮಾರು ನಮ್ಮ ಹಲವಾರು ನಾವು 30 ವರ್ಷದಿಂದ ನೋಡ್ಕೊಂಡು ಬರ್ತಾಯಿದ್ದೀರಿ. ನಾವು ಚಿಕ್ಕ ಮಕ್ಕಳು ಅವಾಗಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರತಿ ಒಂದು ಕಾರ್ಯಕ್ರಮಗೂ ಬೇರೆ ಕಡೆ ಉರುಸ್ಗೆ ಕವಾಲಿ ಅದೆಲ್ಲ ನಡೀತದೆ. ಇಲ್ಲಿ ಹೆಣ್ಮಕ್ಳು ಮದುವೆ ಮಾಡ್ತಾರೆ. ಅದು ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ಪೈಗಂಬರ್ ಅವರು ಹೇಳಿರೋದು ಅದು ಒಳ್ಳೆ ಗುಣ. ಅದು ಯಾಕಂದರೆ ಮದುವೆ ಆಗೋದು ಒಂದು ಹೆಣ್ಮಗು ಮದುವೆಗೆ ಅವ್ರ ತಂದೆ ತಾಯಿ ಗೊತ್ತಿರ್ತದೆ ಒಂದು ಹೆಣ್ಮಗು ಮದುವೆ ಮಾಡೋದು. ಅದು ಈ ಭಾಗದ ನಮ್ಮ ಹಜರತ್ ಖುದ್ದಾ ಗೌರಿ ರಹಮತುಲ್ಲಾಹಿ ಕಮಿಟಿ ಪ್ರತಿ ಒಂದು ವರ್ಷವೂ ಮದುವೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತೊಂದು ದಿವಸ ನಾವು ನಮ್ಮ ಶಾಸಕರು ಕೊತ್ತೂರು ಜಿ ಮಂಜುನಾಥ್ ಸಾಹೇಬರು ಮುಖಾಂತರ ಇವರು ಪ್ರತಿ ಒಂದು ವರ್ಷವೂ ಈ ಕಾರ್ಯಕ್ರಮಕ್ಕೆ ಏನೋ ಅವ್ರ ಕಡೆ ಆಗೋಷ್ಟು ಅವರು ದಾನ ಧರ್ಮ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿ ಒಂದು ವರ್ಷವೂ ಅವರು ಏನೋ ಅವ್ರ ಕೈಯಲ್ಲಿ ಆಗೋಷ್ಟು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇವತ್ತೊಂದು ದಿವಸ ಈ ಕಾರ್ಯಕ್ರಮಕ್ಕೆ ಉರುಸ್ ಕಾರ್ಯಕ್ರಮಕ್ಕೆ ಈ ಮದುವೆ ಆಗೋ ಕಾರ್ಯಕ್ರಮಕ್ಕೆ 5 ಲಕ್ಷ ಕಾಸು ಕೊಟ್ಟಿದ್ದಾರೆ. ಅದ್ರಿಗೆ ನಮ್ಮ ಸಿಟಿ ಬ್ಲಾಕ್ ಪರ್ಸೆಂಟ್ ಅಪ್ಸರಣ ರೋಲರ್ ಬ್ಲಾಕ್ ಪರ್ಸೆಂಟ್ ಮುಡ್ಲಿ ಅವರು ತೊಗೊಂಡು ಬಂದು ಈ ಭಾಗದ ಕೌನ್ಸಿಲರ್ ನಮ್ಮ ಸಾದಿಖಾನ ಮುಖಾಂತರ ಇವ್ರ ಕೈಯಿಂದ ನಮ್ಮ ಇವರು ಕಯ್ಯೂಮ್ ಸಾಹೇಬರು, ನಮ್ಮ KDA ಚೇರ್ಮನ್ ಹನೀಫ್ ಸಾಹೇಬರು ಎಲ್ಲ ಈ ಭಾಗದ ಮುಖಂಡರು ಎಲ್ಲರೂ ಮುಂದ್ಗಡೆ ಇಟ್ಕೊಂಡು ಇವ್ರ ಕೈಯಿಂದ ನಮ್ಮ ಬ್ಲಾಕ್ ಪರ್ಸೆಂಟು ಎಲ್ಲ ನಗರಸಭೆ ಸದಸ್ಯರು ಎಲ್ಲ ಸೇರಿ ನಮ್ಮ ಶಫಿ ಅಣ್ಣ ಇದ್ದರು, ಏಜಾಜ್ ಇದ್ದರು, ನಾವು ಎಲ್ಲ ಇದ್ದರು. ಅದರಲ್ಲಿ ನಮ್ಮ ಹಲವಾರು ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ಅಮೌಂಟನ್ನು ತೊಗೊಂಡು ಬಂದು ಈ ಕಮಿಟಿ ನಾವು ಕೊಟ್ಟಿದ್ದೀರಿ. ಮತ್ತೆ ಅವರು ಕೈನಲ್ಲಿ ಆಗೋಷ್ಟು ಕೊಟ್ಕೊಂಡು ಬಂದಿದ್ದಾರೆ. ಇವತ್ತು 4 ಲಕ್ಷ ಕಾಸು ಕೊಟ್ಟಿದ್ದಾರೆ. ನಮ್ಮ MLC ನಸೀರ್ ಸಾಹೇಬರು ಇರಲಿ, ನಮ್ಮ MLC ಅನಿಲ್ ಅಣ್ಣ ಇರಲಿ, ನಮ್ಮ ಕೊತ್ತೂರು ಜಿ ಮಂಜುನಾಥ್ ಸಾಹೇಬರು ಇರಲಿ, ಇವರು 3 ಜನ ಲೀಡರ್ಶಿಪ್ನಲ್ಲಿ ಹಲವಾರು ಕೆಲಸಗಳನ್ನು ಊರಿನಲ್ಲಿ ಒಳ್ಳೆ ಊರು ನಮ್ಮ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಕೋಲಾರದಲ್ಲಿ ಪ್ರತಿ ಒಂದು ಕೆಲಸನೂ ಹಲವಾರು ಫಂಡ್ಗಳು ತೊಗೊಂಡ್ಬಂದು ಅವರು ಊರು ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಒಳ್ಳೆ MLA ಬಂದಿದ್ದಾರೆ. ನಮಗೆ ಒಳ್ಳೆ ನಮ್ಮ ಊರಿನಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ನಾವು ಇವತ್ತೊಂದು ದಿವಸ ನಾವು MLA ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ ಈ ಕಮಿಟಿ ಅವ್ರ ಮುಖಾಂತರ. ಯಾಕಂದರೆ ಹಲವಾರು ಕೆಲಸಗಳು ಒಳ್ಳೇದು ಮಾಡ್ಕೊಂಡು ಬಂದಿದ್ದಾರೆ. ನಾವು ನಮ್ಮ ಸಾದಿಖಾನ ಎಲ್ಲ ನಮ್ಮ ಶಾಸಕರಿಗೆ ಕೊತ್ತೂರು ಜಿ ಮಂಜುನಾಥ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇಂಥ ಶಾಸಕರು ನಾವು ಜೀವನ ಪೂರ್ತಿ ನೋಡಿಲ್ಲ. ಯಾಕಂದರೆ ಅಂಥ ಕೆಲಸಗಳು ಮಾಡ್ಕೊಂಡು ಬರ್ತಾರೆ. ಇನ್ನು ಅವ್ರಿಗೆ ದೇವರು ಶಕ್ತಿ ಕೊಳ್ಳಿ, ಆರೋಗ್ಯ ಚೆನ್ನಾಗಿ ಕೊಳ್ಳಿ ಅಂತ ನಾವು ದೇವರ ಹತ್ರ ಕೇಳ್ಕೊತೀವಿ. ನಮ್ಮ ಮೇಲೆ ಅವರು ಇನ್ನೂ ಗೆದ್ದು ಮುಂದ್ಗಡೆ ಬಂದು ಜೊತೆ MLA साहब के बारे में आपके सामने बोल रहा है। लिहाजा जो भी कहा है वो सही है, क्योंकि आज 5 लाख रुपए जो है ये उसके मौके पर MLA कत्तूर जी की तरफ से शादी की कमेटी वालों को 4 लाख रुपए और दरगाह के मुतवल्ली कमेटी दरगाह की मस्जिद की कमेटी वालों को 1 लाख रुपए का इनायत फरमाया। लिहाजा मैं तमाम ये दोनों कमेटियों की जानिब से तहे दिल से कत्तूर जी मंजूनाथ का शुक्रिया अदा करता हूँ। अल्लाह उनकी हर कामयाबी अता फरमाए। ಅಲ್ಲಿ ಒಂದು 11 ಜೋಡಿ ಮದುವೆ ಆಗಿದೆ. ಅದಕ್ಕಿಂತ ಮುಂಚೆ ಕೋಲಾರದಲ್ಲಿ 10 ಜೋಡಿ ಮದುವೆ ಆಗಿದೆ. ಈಗ ಇದು ಮೂರನೇ ಕಾರ್ಯಕ್ರಮ. ಇಲ್ಲಿ ಸುಮಾರು 14-15 ಜೋಡಿ ವಿವಾಹ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಯಾರು ಕಡಿಮೆ ಇರ್ತಾರೆ ಅವರು ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಮದುವೆ ಮಾಡ್ಕೊಂಡಿದ್ದೆ. ಆದರೆ ನಾವು ಹುಡುಗಿ ಅಕೌಂಟ್ಗೆ ನಾವು 50 ರೂಪಾಯಿ ನಾವು ಕೊಡ್ತೀವಿ. ಬೇಕಾದ ದಾಖಲೆಗಳನ್ನು ನಾವು ಹೇಳ್ತೀವಿ. ದಾಖಲೆ ಬೇಕಂದ್ರೆ ಪ್ರಮುಖವಾಗಿ ಅವರ ಒಂದು ಏನು ಸಂಪರ್ಕಕ್ಕೆ ಒಂದು ನಾವು ಡಾಕ್ಯುಮೆಂಟ್ ಹೇಳ್ತೀವಿ. ಏಜ್ ಎಷ್ಟಾಗಿದೆ ಅಂತಕ್ಕಂಥದ್ದು. ಕನಿಷ್ಠ ಪಕ್ಷ ಹುಡುಗಿಗೆ 18 ವರ್ಷ ಆಗಿರಬೇಕು, ಹುಡುಗಿ 20 ವರ್ಷ ವಯಸ್ಸಾಗಿರಬೇಕು. ಅವರು ಈ ಜಿಲ್ಲೆಯವರಾಗಿರಬೇಕು. ಮತ್ತೆ ಅವರ ಇನ್ಕಮ್ 5 ಲಕ್ಷ ಒಳಗಿರಬೇಕು.
ಅವ್ರು ಈ ಜಿಲ್ಲೆಯವರಾಗಿರ್ಬೇಕು, ಇಬ್ಬರದ್ದು ಸೇರಿ 5 ಲಕ್ಷ ಆಗಿರ್ಬೇಕು, ಸಪ್ರೇಟ್ ಆದ್ರೆ 2.5 ಲಕ್ಷ ಆಗಿರ್ಬೇಕು. ಈ ತರ ಇದ್ದಿದ್ದೇ ಆದ್ರೆ ನಾವು